ರೋಗ ರುಜಿನಗಳಿಂದ ಬಳಲುತ್ತಾ ಇದ್ದವರು ಇಲ್ಲಿ ತುಲಾಭಾರ ಸೇವೆಯನ್ನು ಮಾಡ್ತೇನೆ ಎನ್ನುವುದಾಗಿ ಹರಕೆ ಹೊತ್ತರೆ. ಮತ್ತು ತುಂಬ ಕಾರಣಿಕ ಕ್ಷೇತ್ರವಾಗಿದೆ. ಏನು ಮನುಷ್ಯ ಎಣಿಸ್ಕೊಳ್ತಾನ ಆ ಎಣಿಸ್ಕೊಂಡದ್ದನ್ನು ಈಡೇರಿಸುವಂಥ ಶಕ್ತಿ ಆ ದೇವಿಯಲ್ಲಿದೆ. ಇಷ್ಟು ಕಾರ್ಯ ಆಗಬೇಕು ಅಂತಾದರೆ ಇದು ಕೇವಲ ನಮ್ಮ ಶ್ರಮ ಅಲ್ಲ, ದೇವರ ಅನುಗ್ರಹ ಅಂತ ಹೇಳಬೇಕು. ನಮಸ್ತೆ. ನಾವು ಇವತ್ತು ಒಂದು ವಿಶೇಷವಾದಂಥ ದೇವಸ್ಥಾನಕ್ಕೆ ಬಂದಿದ್ದೇವೆ. ಜಿಲ್ಲೆಯಲ್ಲಿ ಸಾಕಷ್ಟು ಸಾವಿರಾರು ದೇವಸ್ಥಾನಗಳನ್ನು ನಾವು ನೋಡ್ಬೋದು. ಆದರೆ ಎಲ್ಲ ದೇವಸ್ಥಾನಗಳು ಗುಡಿ ಗೋಪುರಗಳು ಇರುವಂಥ ದೇವಸ್ಥಾನಗಳು. ಆದರೆ ಗುಡಿ ಗೋಪುರಗಳಿಲ್ಲದೆ ಪ್ರಕೃತಿಯ ಮಡಿಲಲ್ಲಿ ವನದೇವತೆಯಾಗಿ ಪೂಜೆಯನ್ನು ಪಡೆಯುವಂಥ ದೇವಸ್ಥಾನಗಳ ಸಂಖ್ಯೆ ಭಾಳಷ್ಟು ಕಡಿಮೆ. ಅಂಥ ಒಂದು ವಿಶೇಷವಾದಂಥ ಪ್ರಕೃತಿಯ ಮಡಲಿನ ವನದೇವತೆಯ ಕ್ಷೇತ್ರಗಳಲ್ಲಿ ಶ್ರೀ ಯಕ್ಷೇಶ್ವರಿ ದೇವಸ್ಥಾನ ಅಚ್ಚಲಾಡಿ ಒಂದು ಕೂಡ. ಇಲ್ಲಿನ ವಿಶೇಷತೆ ಕೂಡ ಹಲವಿದೆ. ವನದೇವತೆಯಾಗಿ ಇಲ್ಲಿನ ದೇವತೆ ಪೂಜೆಯನ್ನು ಪಡಿತಾಳೆ. ಜೊತೆಗೆ ಇಲ್ಲಿ ಯಾವುದೇ ಗುಡಿ ಗೋಪುರವನ್ನು ನಿರ್ಮಿಸಬಾರದು ಎನ್ನುವಂಥದ್ದು ಭಾಳಷ್ಟು ಹಿಂದಿನಿಂದ ನಡೆದು ಬಂದಂಥ ಆ ಒಂದು ಕಟ್ಟುಕಟ್ಟಲೆ. ಆ ಕಟ್ಟುಕಟ್ಟಲೆಗೆ ಅನುಗುಣವಾಗಿಯೇ ಇಲ್ಲಿನ ಎಲ್ಲ ಪೂಜಾ ವಿಧಾನಗಳು ಕೂಡ ನಡೆದುಕೊಂಡು ಬರ್ತಾ ಇದೆ. ಹೀಗಾಗಿ ಒಂದು ವಿಶೇಷವಾದಂಥ ವನದೇವತೆಯ ಸನ್ನಿಧಾನವನ್ನು ನಾವಿವತ್ತು ಸಂದರ್ಶನವನ್ನು ನಡೆಸೋಣ, ಬನ್ನಿ. ಪ್ರತಿಯೊಂದು ವನದೇವತೆ ಸನ್ನಿಧಿಯಲ್ಲೂ ವಿಶೇಷವಾದ ಶಕ್ತಿ ಇರುತ್ತದೆ. ಅದೇ ರೀತಿ ಇಲ್ಲಿನ ಯಕ್ಷೇಶ್ವರಿ ಸಾನ್ನಿಧ್ಯ ಕಂಕಣ ಭಾಗ್ಯ, ಸಂತಾನ ಭಾಗ್ಯ, ವ್ಯವಹಾರಗಳಲ್ಲಿ ಉನ್ನತಿಗಾಗಿ ಹಾಗೂ ರೋಗ ರುಜಿನಗಳ ನಿವಾರಣೆಗೆ ಈ ದೇವಿಯಲ್ಲಿ ಪ್ರಾರ್ಥಿಸುತ್ತಾರೆ. ಇಲ್ಲಿ ಭಕ್ತರು ತಮ್ಮ ಇಷ್ಟಾರ್ಥಗಳು ಈಡೇರಿದ ಬಳಿಕ ತಮ್ಮ ಸೇವೆಯನ್ನ ಸಲ್ಲಿಸಿದ ಹಲವು ಉದಾಹರಣೆಗಳಿವೆ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವ ಅರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹಿಂದೆ ಈ ಸ್ಥಳವು ಕೂಡ ಜೈನರ ಸಾನ್ನಿಧ್ಯಕ್ಕೆ ಒಳಪಟ್ಟಿದ್ದು. ಹಿಂದೆ ಆ ಒಂದು ಜೀರ್ಣಗೊಂಡಿರತಕ್ಕಂಥ ಸ್ಥಳ ಭಾಗವನ್ನು ಪ್ರಶ್ನಾಚಿಂತನೆಯನ್ನು ಮಾಡಿಕೊಂಡು ಹಿಂದೆ ಆ ಪುನಃ ಒಂದು ಕಾಲದಲ್ಲಿ ಆ ಒಂದು ಗುಡಿ ಗೋಪುರವನ್ನು ನಿರ್ಮಾಣವನ್ನು ಮಾಡಿಕೊಂಡು ಆ ಪೂಜೆಯು ಕೂಡ ಆ ಒಂದು ಮಾಡತಕ್ಕಂತಹ ಪೂಜೆಯು ಕೂಡ ಸರಸೋತ್ತರವಾಗಿ ಇರದೆ ಆ ಒಂದು ಪುನಃ ಪ್ರಶ್ನಾಚಿಂತನೆ ಮಾಡಿಕೊಂಡಾಗ ಗುಡಗೋಪುರ ಇಲ್ಲದೆ ಕೇವಲ ಪ್ರಕೃತಿ ನಿಯಮವಾಗಿ ಇರತಕ್ಕಂಥ ರೀತಿಯಲ್ಲಿ ಈ ಒಂದು ಸ್ಥಳ ಭಾಗ ನನಗೆ ಆರಾಧನೆ ಮಾಡಿಕೊಂಡು ಬರಬೇಕು ಅನ್ನುವಂಥದ್ದು ಹಿಂದೆ ಬಂದ ಸೂಚನೆ ಪ್ರಕಾರದಲ್ಲಿ ಹಿಂದೆ ಆ ಮೊರಕಲ್ಲಿನಲ್ಲಿ ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದೆ ಸ್ಥಳದ ಭಾಗದವರೆಲ್ಲರೂ ಕೂಡ. ನಂತರ ಕಾಲಕ್ರಮೇಣದಲ್ಲಿ ಆ ಒಂದು ಪುನಃ ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಿಕೊಳ್ಬೇಕು, ಪುನಃ ನಾವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಆ ಒಂದು ಆ ತಾಯಿಯನ್ನು ನೋಡಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ಹಿಂದೆ ಪುನಃ ಪ್ರಶ್ನಾಚಿಂತನೆಯನ್ನು ಮಾಡಿಕೊಂಡು ಅಲ್ಲಿ ಆ ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಿಕೊಂಡಿದ್ದಾರೆ. ಆ ಪ್ರಕಾರದಲ್ಲಿ ಅದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಬೊಬ್ಬರಿಯ, ಚೌಂಡಿ, ಹೈಗುಳಿ ಈ ಪರಿವಾರ ದೇವರನ್ನು ಒಳಗೊಂಡಿಕೊಂಡು ಆ ಒಂದು ಯಕ್ಷಿ ಪರಿವಾರವನ್ನು ಈ ಕಾಲದಲ್ಲಿ ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ದೇವಸ್ಥಾನ ಎನ್ನುವುದು ಬಹಳ ಪುರಾತನವಾದಂಥ ದೇವಸ್ಥಾನ. ಸರಿಸುಮಾರು 1000 ವರ್ಷಗಳ ಇತಿಹಾಸ ಇರುವಂಥ ಈ ದೇವಸ್ಥಾನ ಮೊದಲು ಕೇವಲ ಕಾಡಿನ ಮಧ್ಯದಲ್ಲಿ ಒಂದು ಕಲ್ಲಿನ ಮೂಲಕವಾಗಿ ಇದ್ದಂಥ ದೇವರು. ತದನಂತರ ಅದು ಒಂದು 30 ವರ್ಷದ ಈಚೆಗೆ ಅದು ಗುಡಿಯಾಗಿ ಮಾರ್ಪಡಿತು. ಆಮೇಲೆ ಇಲ್ಲಿಯ ಅಭಿವೃದ್ಧಿಗಳೆಲ್ಲ ಕ್ಷೀಣಿಸುವುದಕ್ಕೆ ಹೋದಾಗ ಮತ್ತು ಅಷ್ಟಮಂಗಲ ಪ್ರಶ್ನೆಯನ್ನಿಟ್ಟು ನಾವು ವಿಚಾರಣೆ ಮಾಡಿದಾಗ ನಮಗೆ ದೇವರ ಗುಡಿ ಆಗುವುದಿಲ್ಲ, ಹೀಗೆ ಬಿಸಿಲು ಗಾಳಿ ಬೀಳುವ ಹಾಗೆ ಮರದ ಅಡಿಯಲ್ಲಿ ಮತ್ತೊಂದು ಶಿಲೆಯಿಂದ ಮತ್ತೊಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಎನ್ನುವುದಾಗಿ ಆಜ್ಞೆ ಆಯಿತು. ಅದರ ಪ್ರಕಾರವಾಗಿ ತಂತ್ರಿಗಳ ಮೂಲಕವಾಗಿ ನಾವು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೇವೆ. ಹಾಗೆ ಈ ದೇವಸ್ಥಾನದ ಬಗ್ಗೆ ಹೇಳುವುದಕ್ಕೆ ಹೋದರೆ ಬಹಳಷ್ಟು ವಿಶೇಷ ಉಂಟು. ಹಿಂದೆ ಸಾಧಾರಣ ಒಂದು 3-4 ತಲೆಮಾರಿನ ಹಿಂದೆ ರಾಯ್ಕರ್ ಫ್ಯಾಮಿಲಿ ಎನ್ನುವರು ಇಲ್ಲಿ ಆವಾಗ ಬರೀ ಕಾಡಾಗಿತ್ತು ಇಲ್ಲಿ. ಆ ಸಂದರ್ಭದಲ್ಲಿ ರಾಯ್ಕರ್ ಫ್ಯಾಮಿಲಿಯನ್ನು ಅವರು ಚಿನ್ನದ ವ್ಯಾಪಾರ ಮಾಡುವವರು, ಅವ್ರದ್ದು ಶೇಟುಗಳಾದ್ದರಿಂದ ಅವರು ಚಿನ್ನವನ್ನು ತಗೊಂಡು ಬರುವಾಗ ಇಲ್ಲಿ ಕಳ್ಳರೆಲ್ಲ ಅಡ್ಡ ಹಾಕಿದ್ರಂತೆ. ಆವಾಗ ಇಲ್ಲಿ ಯಕ್ಷಿ ಮತ್ತು ಬೊಬ್ಬರ್ಯ ಅವರನ್ನು ಪ್ರತ್ಯಕ್ಷವಾಗಿ ಅವರನ್ನು ಹೊಡೆದೋಡಿಸಿ ಅವರ ರಕ್ಷಣೆಯನ್ನು ಕೊಟ್ಟಿತ್ತಂತೆ. ಆಮೇಲೆ ಅವರು ಈ ಕ್ಷೇತ್ರವನ್ನು ನಂಬಿಕೊಂಡು ಬಂದಿದ್ದರು. ಆಮೇಲೆ ತದನಂತರ ಅವರ ಮುಂದಿನ ಪೀಳಿಗೆಯವರು ಈ ಊರನ್ನು ಬಿಟ್ಟು ಬೆಂಗಳೂರಿಗೆಲ್ಲ ಹೋದರು.
ಈ ಕ್ಷೇತ್ರಕ್ಕೆ ಬರುವುದನ್ನು ನಿಲ್ಲಿಸಿದರು. ಆಮೇಲೆ ಅವರಿಗೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಂದಾಗ ಇದು ನಿಮ್ಮ ಕ್ಷೇತ್ರ, ಈ ಕ್ಷೇತ್ರವನ್ನು ನೀವು ಹಿಂದಿನಿಂದ ನಂಬಿಕೊಂಡು ಬಂದವರು, ಹಾಗೆ ಈ ಕ್ಷೇತ್ರಕ್ಕೆ ಮತ್ತೆ ನೀವು ಹೋಗಬೇಕು ಅಂತ ಹೇಳಿದಾಗ ಅವರು ಬೆಂಗಳೂರಿನಿಂದ ಇಲ್ಲಿ ಹುಡ್ಕೊಂಡು ಬಂದು ಈ ಕ್ಷೇತ್ರದಲ್ಲಿ ಮತ್ತೆ ಪುನಃ ಪೂಜೆ ಪುರಸ್ಕಾರಗಳು ಇವಾಗ 3-4 ವರ್ಷದಿಂದ ಅವರು ಇಲ್ಲಿ ಬರ್ತಾ ಇದ್ದಾರೆ. ಪ್ರತಿ ವರ್ಷವೂ ಬಂದು ಇಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ಕ್ಷೇತ್ರದಲ್ಲಿ ಒಂದು ವಿಶೇಷ ಉಂಟು. ಮದುವೆ ಆಗದೇ ಇದ್ದವರು ಈ ಕ್ಷೇತ್ರಕ್ಕೆ ಬಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಆದಷ್ಟು ಬೇಗನೆ ಅವರಿಗೆ ಕಂಕಣ ಭಾಗ್ಯ ಕೂಡ ಒದಗಿಸಿ ಬರ್ತದೆ. ಮತ್ತು ಇಲ್ಲಿ ಮಕ್ಕಳಿಲ್ಲದವರು, ಕಷ್ಟಕ್ಕೆ ಒಳಗಾದವರು, ಆಮೇಲೆ ರೋಗ ರುಜಿನಗಳಿಂದ ಬಳಲುತ್ತಾ ಇದ್ದವರು ಇಲ್ಲಿ ತುಲಾಭಾರ ಸೇವೆಯನ್ನು ಮಾಡ್ತೇನೆ ಎನ್ನುವುದಾಗಿ ಹರಕೆ ಹೊತ್ತರೆ ಅವರ ಕಷ್ಟಗಳೆಲ್ಲವೂ ದೂರವಾಗ್ತೇನೆ ಅಂತ ಹಲವು ನಿದರ್ಶನಗಳುಂಟು. ಹೀಗೆ ಅದೆಷ್ಟೋ ಮಂದಿ ಕಷ್ಟದಲ್ಲಿರುವವರು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಈ ವರ್ಷವೂ ಕೂಡ ಹಾಗೆ ನಾವು ಹೊಸದಾಗಿ ಒಂದು ನಾಗನ ಸಾನ್ನಿಧ್ಯವನ್ನು, ಅಂದರೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಒಂದು ನಾಗನ ಸಾನ್ನಿಧ್ಯವನ್ನು ನಾವು ಕೇವಲ 6 ದಿವಸದ ಒಳಗಾಗಿ ಅದು ಪುನಃ ಹೊಸದಾಗಿ ನಿರ್ಮಾಣ ಮಾಡಿ ಲೋಕಾರ್ಪಣೆಯನ್ನು ಮಾಡಿದ್ದೇವೆ. ಇಷ್ಟೆಲ್ಲ ಮಾಡಿದ್ದೇವೆ. ಮತ್ತು ತೀರ್ಥಭಾವಿಯನ್ನು ಮಾಡಿದ್ದೇವೆ. ಇದೆಲ್ಲವೂ ಕೇವಲ 1 ವಾರದ ಒಳಗಾದಂತೆ ಕಾರ್ಯ. ಇಷ್ಟು ಕಾರ್ಯ ಆಗಬೇಕು ಅಂತಾದರೆ ಇದು ಕೇವಲ ನಮ್ಮ ಶ್ರಮ ಅಲ್ಲ, ದೇವರ ಅನುಗ್ರಹ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಈ ಯಕ್ಷೇಶ್ವರಿ ದೇವಿ ಸನ್ನಿಧಿ ಅಚಲಾಡಿ ಇಲ್ಲಿ ತುಂಬ ಒಂದು ಪುರಾಣಿಕವಾದಂಥ ಈ ಕ್ಷೇತ್ರಕ್ಕೆ ನಾವು ಚಿಕ್ಕಂದ್ಲಿಂದ ಬರ್ತಾಯಿದ್ವಿ. ನಾವು ಸಣ್ಣ ಮಕ್ಕಳಿರುವಾಗ ಇಲ್ಲಿ ಒಂದು ಕಾಡಿನ ಪ್ರದೇಶ, ಇದರಲ್ಲಿ ನಾವು ಒಂದು ಭಜನೆಯನ್ನು ಮಾಡ್ತಿದ್ವಿ. ವರ್ಷಕ್ಕೊಂದು ಪ್ರತಿ ಮೇ ತಿಂಗಳು ಬಂದರೆ, ಅಂದರೆ ನಮ್ಮ ಸ್ಕೂಲಿಗೆಲ್ಲ ರಜೆ ಇರ್ತಿತ್ತು, ಆ ಟೈಮಲ್ಲಿ ಬಂದು ರಾತ್ರಿ 1 ಗಂಟೆ ತನಕ ಯಾವುದೇ ಭಯ ಇಲ್ಲದೆ ಇಲ್ಲಿ ಕಾಡಲ್ಲಿ ಒಂದು ದೇವಿಯ ಸನ್ನಿಧಿಗೆ ಒಂದು ಭಜನೆಯನ್ನು ಮಾಡ್ತಾಯಿದ್ವಿ. ಆ ಭಜನೆ ಮಾಡಿ ಅಲ್ಲಿ ಬಂದ ಪ್ರಸಾದವನ್ನು ತೆಗೆದುಕೊಂಡು ನಾವು ರಾತ್ರಿ ಅಂತೆಲ್ಲ 1-1:30 ಗಂಟೆಗೂ ನಾವು ಮನೆ ಕಡೆ ಹೋಗ್ತಾಯಿದ್ವಿ. ಆದರೆ ಈ ಕ್ಷೇತ್ರ ಇಷ್ಟು ಚೆನ್ನಾಗಿ ಅಭಿವೃದ್ಧಿಯಾಗಿದೆ. ಇದನ್ನು ಕೂಡ ನಾವು ಇವತ್ತಿಗೆ ನಮಗೂ ಕೂಡ 50 ವರ್ಷ ಹತ್ತಿರ ಬಂದಿದೆ. ಅಂದರೆ ಈಗ 35 ವರ್ಷದಿಂದ ಈ ಕ್ಷೇತ್ರಕ್ಕೆ ಪ್ರತಿ ವರ್ಷ ಬರ್ತಾ ಇರೋದು. ಈ ಕ್ಷೇತ್ರ ತುಂಬ ಅಭಿವೃದ್ಧಿಯಾಗಿ ಈಗ ಎಲ್ಲ ಭಕ್ತಾಭಿಗಳನ್ನು ಸೆಳೆಕೊಂಡು ಈ ಕ್ಷೇತ್ರ ತುಂಬ ಅಭಿವೃದ್ಧಿಯತ್ತ ಹೋಗ್ತಾ ಇದೆ. ನಾನು ಈ ಭಾಗದಲ್ಲಿ ಸುಮಾರು 46 ವರ್ಷಗಳ ಕಾಲ ಅಂಚೆ ವಿತರಕನಾಗಿ ಸೇವೆ ಸಲ್ಲಿಸ್ತಾ ಇರುವಾಗ ಈ ಪ್ರದೇಶವನ್ನು ನೋಡಿದ್ದೇನೆ. ಇದು ಗಿಡ ಮರಗಳ ಮಧ್ಯದಲ್ಲಿ ಕೂಡಿದಿರ್ತಕ್ಕಂಥ ಕಾಡು ಪ್ರದೇಶದಲ್ಲಿ ಆ ವನಸಿರಿಯಲ್ಲಿ ಆ ದೇವಿ ನೆಲೆಯಾಗಿ ನಿಂತಿದ್ದಾಳೆ. ಈ ಹಿಂದಿನ ಪೂರ್ವಜರು ಆ ದೇವಿಯನ್ನು ಈ ಭಾಗದ ಜನರು ಆರಾಧಿಸಿಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ತುಂಬ ಕಾರಣಿಕ ಕ್ಷೇತ್ರವಾಗಿದ್ದು ಇಲ್ಲಿ ಈ ದಾರಿಯಲ್ಲಿ ಕೂಡ ಹೋಗುವವರು ಅನೇಕ ಮಂದಿ ಈ ದೇವಿಗೆ ಕೈ ಮುಗಿದು ಹೋಗುವಂಥದ್ದು ಇಲ್ಲಿಯ ಪ್ರತೀತಿ. ಮತ್ತು ತುಂಬ ಕಾರಣಿಕ ಕ್ಷೇತ್ರವಾಗಿದೆ. ಏನು ಮನುಷ್ಯ ಎಣಿಸ್ಕೊಳ್ತಾನ ಆ ಎಣಿಸ್ಕೊಂಡದ್ದನ್ನು ಈಡೇರಿಸುವಂಥ ಶಕ್ತಿ ಆ ದೇವಿಯಲ್ಲಿದೆ. ವನದೇವತೆ ತಾಣವಾಗಿ ಅಭಿವೃದ್ಧಿಗೊಂಡ ಅನಂತರ ಕ್ಷೇತ್ರ ದಿನದಿಂದ ದಿನಕ್ಕೆ ಉನ್ನತಿಯನ್ನ ಹೊಂದಿದ್ದು ನೂರಾರು ಭಕ್ತಾದಿಗಳು ಇಲ್ಲಿಗೆ ಭೇಟಿ ನೀಡುತ್ತಿದ್ದಾರೆ. ಪ್ರತಿ ವರ್ಷ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ನೆರವೇರುತ್ತಿದೆ. ಕನ್ನಡ ಚಿತ್ರರಂಗದ ನಟ ನಿರ್ದೇಶಕ ರಿಷಬ್ ಶೆಟ್ಟಿ, ಖ್ಯಾತ ನಿರ್ದೇಶಕಿ ಶೀತಲ್ ಶೆಟ್ಟಿ ಸಹಿತ ಹಲವಾರು ಗಣ್ಯರು ಕ್ಷೇತ್ರಕ್ಕೆ ಭೇಟಿ ನೀಡಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಹಿಂದೆ ಈ ದೇವಸ್ಥಾನ ಒಂದು ಹಾಡಿಯಲ್ಲಿತ್ತು. ಹಾಡಿ ಅಂತ ಹೇಳಿದರೆ ಒಂದು ಕಾಡಿನ ಮಧ್ಯದಲ್ಲಿ ಇರುವಂಥ ದೇವಸ್ಥಾನ. ಎಲ್ಲಿ ಒಂದು ಸಣ್ಣ ಮರುಬಿನ ಕಲ್ಲು, ಒಂದು ಮುಂಡಿಗೆ ರೂಪದಲ್ಲಿ ಒಂದು ಬೊಬ್ಬರಿಯ, ಹೀಗೆ ಮತ್ತೊಂದು ಐಗುಳಿ ಅಂತ 3 ದೇವರು ಇದ್ದಿತ್ತು ಇಲ್ಲಿ. ಅದನ್ನು ಹಿಂದೆ ಇಲ್ಲಿ ಅನಾದಿ ಕಾಲದಿಂದಲೂ ವರ್ಷಕ್ಕೊಮ್ಮೆ ಪೂಜೆ ಪುನಸ್ಕಾರ ಮಾಡ್ಕೊತ ಬರ್ತಾಯಿತ್ತು. ಈ ಮಧ್ಯಗಿದ್ದೆ ಪೂಜೆ ಎಲ್ಲ ಮಾಡೋದಿಲ್ಲ, ಏನಾದ್ರು ವಿಶೇಷ ಇದ್ದರೆ ಮಾತ್ರ ಪೂಜೆ ಮಾಡ್ತಾಯಿದ್ರು. ಇವಾಗ ಒಂದು 15-20 ವರ್ಷದಿಂದ ಈಚೆಗೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕು ಅನ್ನುವ ಸಂಕಲ್ಪವನ್ನು ಇಟ್ಟುಕೊಂಡು ಜೀರ್ಣೋದ್ಧಾರಕ್ಕೆ ಹೊರಟು ಒಮ್ಮೆ ಜೀರ್ಣೋದ್ಧಾರ ಮಾಡಿದರು. ಒಮ್ಮೆ ಜೀರ್ಣೋದ್ಧಾರ ಮಾಡೋದು ಸರಿ ಬರಲಿಲ್ಲ. ನಂತರ ಕಳೆದ 3ನೇ ವರ್ಷದ ಹಿಂದೆ ಜೀರ್ಣೋದ್ಧಾರ ಸಮಿತಿ ಅಂತೇಳಿ ಮಾಡಿ ಜೀರ್ಣೋದ್ಧಾರ ಮಾಡಿ ಪ್ರಶ್ನೆ ಹಾಕಿ ನೋಡಿದಾಗ ಆ ದೇವಸ್ಥಾನ
ಒಂದು ಸಣ್ಣ ಗುಡಿ ಇತ್ತು. ಆ ಗುಡಿಯನ್ನು ತೆಗಿಬೇಕು. ಹಿಂದೆ ಹೇಗೆ ಹಾಡಿಯಲ್ಲಿ ದೇವರು ಇದ್ದಿತ್ತು ಅದೇ ರೀತಿಯಲ್ಲಿ ನೀವು ಪುನರ್ ಪ್ರತಿಷ್ಠಾಪನೆ ಮಾಡಬೇಕು. ಹಾಗೂ ಇದರ ಸನ್ನಿಹಾರದಲ್ಲಿ ಒಂದು ನಾಗ ಸಾನ್ನಿಧ್ಯ ಉಂಟು ಅಂತ ಪ್ರಶ್ನೆ ಭಾಗದಲ್ಲಿ ಬಂತು. ಅದನ್ನು ಸಮೇತ ಜೀರ್ಣೋದ್ಧಾರ ಮಾಡಿದರು. ಇವಾಗ ವರ್ಷ ಅದಕ್ಕೆ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಾರೆ. ಆವಾಗ ಈ ಸಾರಿ ನೋಡುವಾಗ ಆ ಸಾನ್ನಿಧ್ಯ ಅಲ್ಲ, ಇಲ್ಲಿ ಸಮೀಪದಲ್ಲಿ ಒಂದು ಸಾನ್ನಿಧ್ಯ ಉಂಟು, ಅದನ್ನು ನೀವು ಜೀರ್ಣೋದ್ಧಾರ ಮಾಡಬೇಕು. ಈ ಯಕ್ಷಿಗೆ ಸಂಬಂಧಪಟ್ಟ ನಾಗ ಅಂಥೇಳಿ ಪ್ರಶ್ನೆ ಭಾಗದಲ್ಲಿ ಬಂತು. ಆದ್ದರಿಂದ ಆ ನಾಗಬನವನ್ನು ಸಹ ಇವಾಗ ಜೀರ್ಣೋದ್ಧಾರ ಮಾಡಿದ್ದಾರೆ. ಇದನ್ನು ಸಹ ಜೀರ್ಣೋದ್ಧಾರ ಮಾಡಿ ವರ್ಷ ಕಲಾ ಸೇವೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಮತ್ತು ವಾರ ಭಜನೆ ಸಂಕೀರ್ತನೆ ಮಾಡ್ತಾ ಇದ್ದಾರೆ. ಮತ್ತು ಶುಕ್ರವಾರ ಮಂಗಳವಾರ ವಿಶೇಷ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಸಂಕ್ರಮಣಕ್ಕೂ ಸಹ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದೇ ರೀತಿ ಮುಂದೆ ನಡೆಕೊಂಡು ಹೋಗುವ ಬಗ್ಗೆ ದೇವರು ಎಲ್ಲರಿಗೂ ಶಕ್ತಿಯನ್ನು ಕೊಡಬೇಕಂತ ಆ ದೇವಿಯಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈ ದೇವಸ್ಥಾನಕ್ಕೆ ನೀವು ಬರಬೇಕಂತ ಹೇಳಿದರೆ ಉಡುಪಿ ಕುಂದಾಪುರದ ಮಧ್ಯ ಏನೋ ಒಂದು ಕೋಟಾ ಹೈಸ್ಕೂಲ್ ಅಂತ ಒಂದು ಪ್ರದೇಶ ಸಿಗುತ್ತೆ. ಆ ಕೋಟಾ ಹೈಸ್ಕೂಲಿಂದ 6 ಕಿಲೋಮೀಟರ್ ಮುಂದೆ ಬಂದರೆ ನಿಮಗೆ ಮಧುವನ ಗರ್ಕಿ ಮಠ ಅನ್ನುವಂಥ ಮಧ್ಯದಲ್ಲಿ ಶ್ರೀ ಯಕ್ಷೇಶ್ವರಿ ದೇವಸ್ಥಾನಕ್ಕೆ ದಾರಿ ಅನ್ನುವಂಥ ದಾರಿ ಇದೆ. ಅಲ್ಲಿನ ಜಿಲ್ಲಾ ಮುಖ್ಯ ರಸ್ತೆಯಿಂದ ಮಧುವನದ ಜಿಲ್ಲಾ ಮುಖ್ಯ ರಸ್ತೆಯಿಂದ ಕೇವಲ ಒಂದು 300 ಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇದೆ. ಇನ್ನು ಸಾಯಿಬರಕಟ್ಟೆಯ ಮೂಲಕವಾಗಿ ಬರಬೇಕಿದ್ರೆ ಸಾಯಿಬರಕಟ್ಟೆಯಿಂದ 2 ಕಿಲೋಮೀಟರ್ ಬಂದರೆ ನಿಮಗೆ ಒಂದು ಗರ್ಕಿ ಮಠ ಅಂತ ಸಿಗುತ್ತೆ. ಅಲ್ಲಿಂದ ಮುಂದೆ ಬಂದರೆ ಯಕ್ಷೇಶ್ವರಿ ದೇವಸ್ಥಾನಕ್ಕೆ ದಾರಿ ಅಂತ ಇದೆ. ಜಿಲ್ಲಾ ಮುಖ್ಯ ರಸ್ತೆಯಿಂದ ಖಾಲಿ ಒಂದು 300 ಮೀಟರ್ ದೂರದಲ್ಲಿ ಈ ದೇವಸ್ಥಾನ ನಿಮಗೆ ಕಾಣಸಿಗ್ತದೆ. ಇಂತಹ ಶಕ್ತಿಶಾಲಿ ಕ್ಷೇತ್ರಕ್ಕೆ ನೀವು ಕೂಡ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಕುರಿತಾದ ಅನುಭವಗಳನ್ನು ಕಮೆಂಟ್ನಲ್ಲಿ ತಿಳಿಸಿ.